ಕೈಯಲ್ಲಿ ತಡ ಸೇರಬಲ್ಲ ಈ ಗಂಡನ ನಿಮ್ಮ ಮೋಸದ ಭಾವಿಯ ಭಯ. ಹೇ ಜಯರಾಜ್, ನನಗೆ ಸಾಲಾಕಿ ಬದುಕುನನ್ನು ಬಂದಾಡಿಗೆಯನ್ನು ಬಿಟ್ಟು ಬಿಡು. ಇಲ್ಲಾಂದ್ರೆ ನೀವು ಕಟ್ಟಿರುವ ಫ್ಯಾಕ್ಟರಿಯನ್ನು ಇನ್ನು ಕೆಲವೇ ದಿನಗಳಿಗೆ ನೆಲಸಮ ಮಾಡಿ ಅಂತ ಹಾಡಲು ಹುಟ್ಟಿ ಬಂದಿದ್ದಾನೆ ಈ ಸರ್ದಾರ. ಇನ್ನಂತೆ ಇಚ್ಛೆಯಂತೆ ಸಿಡಿದಂತ ಸರ್ದಾರರು ಈ ಭೂಮಿಯಲ್ಲಿ ಯಾರೊಬ್ರು ಬದುಕುವುದಿಲ್ಲ ಅಂತದ್ರಲ್ಲಿ ನೀನ್ ಯಾವ ಸರ್ದಾರಲೇ ಸಿರಿಯದ ಸರ್ದಾರರು ಯಾವ ನೀತಿ ಧರ್ಮದಿಂದ ಹೋರಾಡಿ ಕ್ರಾಂತಿ ವೀರ ಸಂಗೊಳ್ಳಿರಾಯ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಆಚಾರ್ಯರಾಗಿ ಉಳಿದರೆ ಅದರ ಮನಸ್ಸಿನಲ್ಲಿ. ಆದರೆ ನಿಮ್ಮಂತ ಮಲ್ಲಪ್ಪ ಶಕ್ತಿ ಹಾಗೆ ವೀರ ಸಾಧಕರ ಹುಟ್ಟಿಕೊಂಡು ನೆಮ್ಮದಿಂದ ಬಾಳಬೇಕಾದ ಭಾರತದ ಮಕ್ಕಳು ಜಾತಿಯ ಹೊಸ ಬೀಜ ಬಿತ್ತಿ ಅನ್ಯಾಯ, ಧರ್ಮ, ಹೆಣ್ಣಿನ ಮೇಲೆ ಅತ್ಯಾಚಾರ, ಭಯೋತ್ಪಾದನೆ ತುಂಬಿ ತುಳುಕಿದೆ ಈ ಜಗತ್ತಿನಲ್ಲಿ. ಅಂದಾಗ ನಿಮ್ಮಂತ ರಕ್ತ ಬೀರಿಸುವುದನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಿದರೆ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಭಾರತದ ಮಕ್ಕಳನ್ನು ಸುಟ್ಟು ಹಾಕ್ಯ ಸುಟ್ಟು ಹಾಕಿ ಗಟ್ಟಿ ಕಟ್ಟಿ ಬಂದಾರಲ್ಲ ಸಂಗತಿ ಚಟ್ಟ ಕಟ್ಟಿಸುವುದು ಹಟ್ಟಿದ ಅಂದಾಗ ನನ್ನ ಮನೆಗೆ ಬಂದು ನನಗೆ ಶತ್ರುವನ್ನು ಮಾತಾಡುತ್ತಿಲ್ಲ. ನೀನು ಯಾವ ತಡ್ಕೊಳ್ಳು ತಮ್ಮ, ತಡ್ಕ. ಕುಡ್ದು ಖುಷಿಯಾಗಿರ್ಬೇಕಾದ್ರೆ ಒಮ್ಮೆಲೆ ಗುಡುಗು ಸಿಡ್ಲು ಬಡ್ದಂಗ್ ಬಡ್ದು ಮಾತಾಡಕತ್ತಿಯಲ್ಲ. ನಮ್ಮ ಕುಡ್ದ ದಿಶೆನ ಹೇಳು ನೋಡಪ್ಪ. ಒಚ್ಚಲೇ ಬಾಯಿ ಜಯರಾಜ್, ಏನಂದೆ? ನೀನು ಅನುಭವಿಸುತ್ತಿರುವ ಸರ್ವ ಆಸ್ತಿಗೆ ಸರ್ದಾರ, ನೀನು ಕಟ್ಟಿರುವ ಫ್ಯಾಕ್ಟರಿ ಜಮೀನಿಗೆ ವಾರಸ್ದಾರ, ಈ ಭವ್ಯ ಬಂಗಲೆಗೆ ಮಾಲೀಕ ನಾನು. ಒಟ್ಟಿನಲ್ಲಿ ಈ ಸರ್ವ ಆಸ್ತಿಗೆ ಸರ್ದಾರೇ. ತಮ್ಮ ಇಷ್ಟಕ್ಕ ನುಂಗಾಕ ಆಗೋದು ನನಗೆ. ನಮ್ಮ ಸಾವುಕಾರ್ಗ ಇನ್ನು ಏನಾರ ಹೇಳಿದ್ರ ನಮ್ಮದು ನಮ್ಮ ಸಾವುಕಾರ್ದ ಹೆಣ ನೋಡ್ಬೇಕಾಗತ್ ನೋಡ. ನೀನ್ ಹುಷಾರಲ್ಲ ತಮ್ಮ, ನೀನ್ ಹುಷಾರ. ಕುರ್ಗಣಿ, ಇಂದು ಕೊತ್ತು ಗುರಿನ ಗುಳಿಲಿಕ್ಕಿದಾಗ ನುಗ್ಗಿ ಈ ಸರ್ವಾಧಿಕ ಸರ್ವವನ್ನು ಬಾಯ ಮಾಡಲಕ್ಷಣ ಭಯದಿಂದ ಬಿಟ್ಟು ಕೊಡ್ತೆಂದುಕೊಂಡೆಯ. ನಾನೇನು ದಾನ ಧರ್ಮ ಮಲಗಿಟ್ಟಿದೆ ತಿಳ್ಕೊಂಡಲ್ಲ. ಇಂದ ಭಕ್ತವರಿಗೆ ಮೆಚ್ಚುವ ಭಕ್ತರಲ್ಲ. ಹುಚ್ಚಿ, ನಿನ್ನಂತ ಸರ್ದಾರ ರೊಚ್ಚಿಗೆಂತ ಬಂದಾಗ ಪಂಚು ಬೀಜ ಬಾಗ ಹಲ್ಲನ್ನು ಕಿತ್ತು ಸ್ವಚ್ಛಂದ ಯಾರ್ದ ನಿನ್ನನ್ನು ನಮ್ಮ ಮನುಷ್ಯರ ಇಚ್ಛೆ